ಹಾಯ್ ಹಲೋ ನಮಸ್ಕಾರ. ಸುದ್ದಿ ಸಂತೆ ಡಬಲ್ ಫೈವ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ರವಿ ಬಾನುವಳ್ಳಿ. ನಾನು ನಿಮ್ಮ ಮುಂದೆ ಇವತ್ತು ಹೊತ್ತು ತರುತ್ತಿರುವ ಸುದ್ದಿ ಯಾವುದು ಅಂದರೆ, ನಟ ಕನ್ನಡಿಗರ ಆರಾಧ್ಯ ದೈವ, ಗಾನಗಂಧರ್ವ, ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಕೊನೆಯ ಚಿತ್ರದ ಬಗ್ಗೆ ಹೇಳ್ತಾ ಇದ್ದೇನೆ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಲು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಕನ್ನಡಿಗರ ಆರಾಧ್ಯ ದೈವ, ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಕೊನೆಯ ಚಿತ್ರ ಶಬ್ದವೇದಿ. ಆದರೆ ಶಬ್ದವೇದಿ ನಂತರ ಮತ್ತೊಂದು ಪೌರಾಣಿಕ ಚಿತ್ರ ನಿರ್ಮಿಸಲು ಸಾಕಷ್ಟು ತಯಾರಿ ನಡೆದಿತ್ತು. ಆ ಚಿತ್ರಕ್ಕೆ ಮುಹೂರ್ತ ಕೂಡ ಅದ್ಧೂರಿಯಾಗಿ ನಡೆದಿತ್ತು. ಆದರೆ ಆ ಚಿತ್ರ ನಿಂತು ಹೋಗಿದ್ದು ಒಂದು ವಿಪರ್ಯಾಸವೇ ಸರಿ. ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿ ಪಯಣದ ಬಗ್ಗೆ ನೆನಪಿಸಿಕೊಂಡಾಗ ನಮಗೆಲ್ಲರಿಗೂ ಮೊದಲು ನೆನಪಾಗುವುದು ಅವರ ನೂರಾರು ಅದ್ಭುತ ಚಿತ್ರಗಳು. ಅಭಿಮಾನಿಗಳ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿದ ಕೊನೆಯ ಚಿತ್ರ ಯಾವುದು ಎಂದರೆ, ಯಾರು ಬೇಕಾದರೂ ಹೇಳುತ್ತಾರೆ ಅವರ ಕೊನೆಯ ಚಿತ್ರ ಶಬ್ದವೇದಿ ಎಂದು. ಆದರೆ ನಿಜಕ್ಕೂ ಶಬ್ದವೇದಿ ಅಣ್ಣವರ ಬಣ್ಣದ ಬದುಕಿನ ಕೊನೆಯ ಚಿತ್ರವಾಗಿರಲಿಲ್ಲ. ಶಬ್ದವೇದಿಯ ಅಭೂತಪೂರ್ವ ಯಶಸ್ಸಿನ ನಂತರ ಕರುನಾಡಿಗೆ ಮತ್ತೊಂದು ಸಿನಿಮಾವನ್ನು ನೀಡಲು ಅಣ್ಣವರು ಸಜ್ಜಾಗಿದ್ದರು. ಅದು ಪೌರಾಣಿಕ ಚಿತ್ರವಾಗಿತ್ತು. ಆ ಚಿತ್ರವೇ ಭಕ್ತ ಅಂಬರೀಷ. ಡಾಕ್ಟರ್ ರಾಜ್ಕುಮಾರ್ ಎಂದರೆ ಪೌರಾಣಿಕ ಮತ್ತು ಐತಿಹಾಸಿಕ ಪಾತ್ರಗಳಿಗೆ ಹೇಳಿ ಮಾಡಿಸಿದ ವ್ಯಕ್ತಿತ್ವ. ಬಬ್ರುವಾಹನ, ಮಯೂರ, ಭಕ್ತ ಪ್ರಹ್ಲಾದ, ಶ್ರೀಕೃಷ್ಣ ದೇವರಾಯ ಇನ್ನು ಮುಂತಾದ ಚಿತ್ರಗಳಲ್ಲಿ ಅವರ ಗಾಂಭೀರ್ಯ ಅಭಿನಯವನ್ನು ಕನ್ನಡಿಗರು ಕಣ್ತುಂಬಿಕೊಂಡಿದ್ದರು. ಶಬ್ದವೇದಿ ಚಿತ್ರದಲ್ಲಿ ಖಡಕ್ ಪೊಲೀಸ್ ಅಧಿಕಾರಿಯಾಗಿ ಮಿಂಚಿದ್ದ ಅಣ್ಣವರು ಆ ಚಿತ್ರದ ನಂತರ ಮತ್ತೆ ತಮ್ಮ ಮೆಚ್ಚಿನ ಪೌರಾಣಿಕ ಲೋಕಕ್ಕೆ ಮರಳಲು ನಿರ್ಧರಿಸಿದ್ದರು. ಕತೆ, ಚಿತ್ರಕಥೆ, ಸಾಹಿತ್ಯ, ಸಂಭಾಷಣೆ ಎಲ್ಲವೂ ಸಿದ್ಧವಾಗಿತ್ತು. ಭಕ್ತ ಅಂಬರೀಷ ಚಿತ್ರದಲ್ಲಿ ಅಂಬರೀಷ ಮಹಾರಾಜನಾಗಿ, ಸಾಕ್ಷಾತ್ ನಾರಾಯಣನ ಪರಮ ಭಕ್ತನಾಗಿ ಅಣ್ಣವರನ್ನು ಕಣ್ತುಂಬಿಕೊಳ್ಳಲು ಇಡೀ ಕರ್ನಾಟಕವೇ ಕಾತುರದಿಂದ ಕಾಯುತ್ತಿತ್ತು. ಅರಮನೆಯಂತಹ ಬೃಹತ್ ಸೆಟ್, ಕಣ್ಣು ಕೊರೈಸುವ ವೇಷಭೂಷಣಗಳು, ಭಕ್ತಿ ಮತ್ತು ಗಾಂಭೀರ್ಯ ತುಂಬಿದ ಹಾಡುಗಳು ಎಲ್ಲವೂ ಸಂಪೂರ್ಣವಾಗಿ ಸಿದ್ಧವಾಗಿತ್ತು. ಕೇವಲ ಫೋಟೋಶೂಟ್ ಮಾತ್ರವಲ್ಲ, ನಾದಬ್ರಹ್ಮ ಹಂಸಲೇಖ ಅವರ ಸಂಗೀತ ನಿರ್ದೇಶನದಲ್ಲಿ ಚಿತ್ರದ ಹಾಡುಗಳು ಧ್ವನಿಮುದ್ರಣ ಕೂಡ ಮುಗಿದು ಹೋಗಿತ್ತು. ಭಕ್ತಿ ಭಾವದಿಂದ ಅಣ್ಣವರು ಹಾಡಿದ್ದ ಹಾಡುಗಳು ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ ಪ್ರತಿಧ್ವನಿಸಿತ್ತು. ಇನ್ನೇನು ಕ್ಯಾಮರಾ ರೋಲ್ ಆಗಬೇಕು, ಚಿತ್ರೀಕರಣದ ಅಖಾಡಕ್ಕೆ ಅಣ್ಣವರು ಇಳಿಯಬೇಕು ಅನ್ನುವಷ್ಟರಲ್ಲಿ ವಿಧಿ ತನ್ನದೇ ಆದ ಕ್ರೂರ ಆಟವನ್ನು ಆಡಲು ಶುರು ಮಾಡಿತ್ತು. ಅದು ಜುಲೈ 30, 2000ನೇ ಇಸ್ವಿ. ಇಡೀ ಕರುನಾಡೇ ಬೆಚ್ಚಿಬಿದ್ದ ಕಾರಾಳ ದಿನ ಅದಾಗಿತ್ತು. ಅದು ಏನೆಂದರೆ, ತಮಿಳುನಾಡಿನ ಗಡಿಯಲ್ಲಿರುವ ತಮ್ಮ ಹುಟ್ಟೂರು ಗಾಜನೂರಿನ ತೋಟದ ಮನೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ನರಹಂತಕ ಕಾಡುಗಳ್ಳ ವೀರಪ್ಪನ್ ರಾತ್ರೋರಾತ್ರಿ ಬಂದು ಅಪಹರಿಸಿಬಿಟ್ಟಿದ್ದ. ಆ ಘಟನೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಇಡೀ ಕರ್ನಾಟಕವೇ ಸ್ತಬ್ಧವಾಗಿತ್ತು. ಕೋಟ್ಯಾಂತರ ಕನ್ನಡಿಗರ ಪ್ರಾರ್ಥನೆ, ಕಣ್ಣೀರು ಮುಗಿಲು ಮುಟ್ಟಿತ್ತು. ಕಾಡಿನಲ್ಲಿ ಅಣ್ಣವರು ಕಳೆದ 108 ದಿನಗಳು ಕನ್ನಡಿಗರ ಪಾಲಿಗೆ ಯುಗಗಳೇ ಆಗಿದ್ದವು. ಅತ್ತ ಭಕ್ತ ಅಂಬರೀಷ ಚಿತ್ರದ ಸೆಟ್ ಅಣ್ಣವರ ಬರುವಿಕೆಗಾಗಿ ಕಾದು ಕಾದು ಬಣಗುಡುತ್ತಿತ್ತು. ಅಂದಿನ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರ ಮನವಿ ಮೇರೆಗೆ ತಮಿಳುನಾಡಿನ ನಕೀರನ್ ಪತ್ರಿಕೆಯ ಸಂಪಾದಕ ನಕೀರನ್ ಗೋಪಾಲ್ ಅವರ ಸಂಧಾನದ ಮೂಲಕ ಕಾಡುಗಳ್ಳ ವೀರಪ್ಪನನ ಬೇಡಿಕೆಗಳನ್ನು ಈಡೇರಿಸಿ ಸುದೀರ್ಘ 108 ದಿನಗಳ ಕಠಿಣ ವನವಾಸದ ನಂತರ ಅಣ್ಣವರು ಕೊನೆಗೂ ಸುರಕ್ಷಿತವಾಗಿ ನಾಡಿಗೆ ಮರಳಿದರು. ಇಡೀ ರಾಜ್ಯವೇ ಅಂದು ದೀಪಾವಳಿ ಹಬ್ಬ ಆಚರಿಸಿತ್ತು. ಕಾಡಿನ ಆ ದುರ್ಗಮ ಹಾದಿಯಲ್ಲಿ ಮಳೆ, ಚಳಿ, ಬಿಸಿಲು ಎನ್ನದೆ ಆ ವಾತಾವರಣದಲ್ಲಿ ಕಂಗೆಟ್ಟಿದ್ದ ಅಣ್ಣವರು ಮಾನಸಿಕ ಒತ್ತಡದಿಂದ ಬಳಲಿ ಹೋಗಿದ್ದರು. ಅದು ಅಣ್ಣವರ ಆರೋಗ್ಯದ ಮೇಲೆ ತೀವ್ರ ಪರಿಣಾಮ ಬೀರಿತ್ತು. ದೈಹಿಕವಾಗಿ ಅವರು ಸಾಕಷ್ಟು ಬಳಲಿ ಹೋಗಿದ್ದರು. ಪೌರಾಣಿಕ ಚಿತ್ರವೆಂದರೆ ಕನಿಷ್ಠ 15ರಿಂದ 20 kg ತೂಕದ ವೇಷಭೂಷಣ, ಭಾರವಾದ ಕಿರೀಟ, ಆಭರಣಗಳನ್ನು ಧರಿಸಿ ಗಂಟೆಗಟ್ಟಲೆ ನಟಿಸಬೇಕಿತ್ತು. ಅಂಬರೀಷನ ಪಾತ್ರಕ್ಕೆ ಬೇಕಾದ ಆ ಶ್ರಮವನ್ನು ಹಾಕಲು ಅಣ್ಣವರ ಮೊಣಕಾಲು ನೋವು ಮತ್ತು
ಇಳಿ ವಯಸ್ಸಿನ ಸುಸ್ತು ಸಾಥ್ ನೀಡಲಿಲ್ಲ. ವೈದ್ಯರು ಕೂಡ ಅವರಿಗೆ ಕಡ್ಡಾಯವಾಗಿ ವಿಶ್ರಾಂತಿ ಪಡೆಯಲು ಸೂಚಿಸಿದ್ದರು. ಕೊನೆಗೆ ಅನಿವಾರ್ಯವಾಗಿ ಅತ್ಯಂತ ಭಾರವಾದ ಮನಸ್ಸಿನಿಂದ ಪಾರ್ವತಮ್ಮ ರಾಜ್ಕುಮಾರ್ ಅವರು ಮತ್ತು ಚಿತ್ರತಂಡ ಆ ಬೃಹತ್ ಪ್ರಾಜೆಕ್ಟನ್ನು ಕೈಬಿಡುವ ಕಠಿಣ ನಿರ್ಧಾರ ತೆಗೆದುಕೊಂಡರು. ಕನ್ನಡಿಗರು ಅಣ್ಣವರನ್ನ ಮತ್ತೆ ಪೌರಾಣಿಕ ಚಿತ್ರದಲ್ಲಿ ಆ ಗಾಂಭೀರ್ಯದಲ್ಲಿ ನೋಡುವ ಅದೃಷ್ಟ ಮಾಡಿರಲಿಲ್ಲ. ಆದರೆ ಆ ಚಿತ್ರಕ್ಕಾಗಿ ಅಣ್ಣವರೇ ಹಾಡಿದ್ದ ಆ ಅಮೃತ ಸಮಾನವಾದ ಹಾಡುಗಳು ಇಂದಿಗೂ ಆಡಿಯೋ ರೂಪದಲ್ಲಿ ಲಭ್ಯವಿವೆ. ಆ ಹಾಡುಗಳನ್ನು ಕೇಳಿದಾಗಲೆಲ್ಲ ಅಣ್ಣವರು ಅಂಬರೀಷನಾಗಿ ಪರದೆಯ ಮೇಲೆ ಬಂದಿದ್ದರೆ ತುಂಬ ಚೆನ್ನಾಗಿರುತ್ತಿತ್ತು ಎಂಬ ಕಲ್ಪನೆಯು ಪ್ರತಿಯೊಬ್ಬ ಕನ್ನಡಿಗನ ಮನಸ್ಸನ್ನು ರೋಮಾಂಚನಗೊಳಿಸುತ್ತದೆ. ಶಬ್ದವೇದಿ ಅವರ ತೆರೆಯ ಮೇಲಿನ ಕೊನೆಯ ಚಿತ್ರವಾಗಿರಬಹುದು, ಆದರೆ ಭಕ್ತ ಅಂಬರೀಷ ಕನ್ನಡಿಗರ ಮನಸ್ಸಿನಲ್ಲಿ ಎಂದೆಂದಿಗೂ ಉಳಿದು ಹೋದ ಒಂದು ಮರೆಯಲಾಗದ, ಎಂದಿಗೂ ಕರಗದ ಅಪೂರ್ಣ ಮಹಾಕಾವ್ಯವಾಗಿತ್ತು. ಇಂತಹ ಮಹಾಕಾವ್ಯವನ್ನು ತೆರೆಯ ಮೇಲೆ ತರಲು ಮತ್ತೆ ಪ್ರಯತ್ನ ನಡೆಯುತ್ತಿದೆ. ಅದರಲ್ಲಿ ಎಐ ಮತ್ತು 3D ಎಫೆಕ್ಟ್ ಮೂಲಕ ತೆರೆಯ ಮೇಲೆ ಡಾಕ್ಟರ್ ರಾಜ್ಕುಮಾರ್ ಡಬಲ್ ಪಾತ್ರದಲ್ಲಿ ಅಭಿನಯಿಸುತ್ತಿದ್ದಾರೆ. ಇದೇ ಏಪ್ರಿಲ್ 24, 2026ರಂದು ಅಣ್ಣವರ ಹುಟ್ಟುಹಬ್ಬದ ದಿನ ಆ ಚಿತ್ರಕ್ಕೆ ಮತ್ತೆ ಮುಹೂರ್ತ ನಡೆಯುತ್ತಿದ್ದು, ಅಂದೇ ಭಕ್ತ ಅಂಬರೀಷ ಶೂಟಿಂಗ್ ಪ್ರಾರಂಭವಾಗಲಿದೆ. ಅತಿ ಬೇಗನೆ ಚಿತ್ರೀಕರಣ ಮುಗಿಸಿ ಚಿತ್ರ ಬಿಡುಗಡೆ ಮಾಡಲು ಆ ಚಿತ್ರದ ನಿರ್ಮಾಪಕ ಮುನಿರಾಜ್ ನಿರ್ಧರಿಸಿದ್ದಾರೆ. ಆ ಚಿತ್ರಕಥೆಯಲ್ಲಿ ಅಂಥದ್ದೇನಿದೆ, ಅದನ್ನು ಮತ್ತೆ ಮುನಿರಾಜ್ ಯಾಕೆ ಕೈಗೆತ್ತಿಕೊಂಡಿದ್ದಾರೆ, ಅದನ್ನು ಯಾಕೆ ಚಿತ್ರ ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ ಅನ್ನುವುದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ತಿಳಿಸಿಕೊಡ್ತೇನೆ. ನಮಸ್ಕಾರ.